ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಏನೂ ಇಲ್ಲ, ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಹಾಗೆ ವಾಚ್ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಒಂದು ಬಿಹಾರದಲ್ಲಿರುವಂಥ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಒಂದು ಹಾಸ್ಪಿಟ್ಲ್ ಒಳಗಡೆ ಇರುವಂಥ ನರ್ಸ್ಗಳದ್ದು ಡ್ರೆಸ್ ಮೇಲೆ ವೈರಲ್ ಆಗ್ತಾಯಿದೆ. ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇದ್ದಾವೆ. ನಾನು ಅದನ್ನು ವಾಚ್ ಮಾಡಿ ನನಗೂ ಇದ್ರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು. ಅದರ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಯಾಕೆ ನಾ ಈ ಥರ ಈ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಬಿಹಾರದಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಈ ರೀತಿಯಾಗಿ ನರ್ಸ್ಗಳಿಗೆ ಡ್ರೆಸ್ಗಳನ್ನು ಹಾಕಿಸ್ತಾ ಇರೋದು ಇದೇ ಫಸ್ಟ್ ಟೈಮ್. ನಾವು ಇನ್ನೂವರೆಗೆ ಕೂಡ ನೋಡಿರಲಿಲ್ಲ ಈ ಥರ ಒಂದು ಡ್ರೆಸ್ ಕೋಡ್ ಈ ಥರ ಬರುತ್ತೆ ಅಂಥೇಳಿ. ಇದನ್ನು ಪ್ರೈವೇಟ್ ಹಾಸ್ಪಿಟ್ಲ್ನವರು ತಮ್ಮ ನರ್ಸ್ಗಳಿಗೆ ಮಾಡಿದ್ದಾರೆ. ಇದು ಒಂದು ಹೆಂಗೆ ಆಗಿಬಿಟ್ಟಿದೆ ಅಂತಂದ್ರೆ, ಈಗ ನಮ್ಮ ಆಲ್ರೆಡಿ ಫಸ್ಟ್ ಆಫ್ ಆಲ್ ಈಗಿನ ಜನ್ರೇಷನ್ಗೆ ಸರಿಯಾದಂಥ ಒಂದು ಎಜುಕೇಷನ್ ಕೊಡ್ತಾ ಇಲ್ಲ ಪ್ರೈವೇಟ್ ಕಾಲೇಜ್ನವರು. ಕಾಪಿ ಸೆಂಟರ್ಗಳನ್ನು ತೊಗೊಂಬಂದು ಅವರ ವಿದ್ಯೆ ಅನ್ನೋದನ್ನೆಲ್ಲ ಹಾಳು ಮಾಡಿದ್ದಾರೆ. ವಿದ್ಯೆ ಅನ್ನೋದವ್ರಿಗೆ ಗೊತ್ತೇ ಇಲ್ಲ. ಜಸ್ಟ್ ಅವ್ರಿಗೆ ಕಾಪಿ ಮಾಡಿಸೋದು, ಸರ್ಟಿಫಿಕೇಟ್ ಕೊಡಿಸೋದು, ಕಳಿಸಿಬಿಡೋದು. ಇದರ ಮಧ್ಯದಲ್ಲಿ ಅವರುಗಳಿಗೆ ಅವರ ಸಂಸ್ಕೃತಿ ಅನ್ನೋದೆಲ್ಲ ಹಾಳಾಗಿ ಹೋಗಿಬಿಟ್ಟಿದೆ. ಸಂಸ್ಕೃತಿ ಅಂತೂ ಯಾವ ಕಾಲೇಜರು ಅಂತೂ ಹೇಳ್ಕೊಡೋದೇ ಇಲ್ಲ ನನ್ನ ಪ್ರಕಾರ. ಈ ನರ್ಸಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು, ಇವರಿಗೆ ಸಂಸ್ಕೃತಿ ಅನ್ನೋದೇ ಗೊತ್ತಿಲ್ಲ. ಕಲಿಸೋದಂತೂ ದೂರ ಮಾತು ಹೋಯಿತು. ಒಂದಷ್ಟು ಪ್ರೈವೇಟ್ಗಳು ಹೇಳ್ತಾ ಇರುವಂಥದ್ದು. ಈ ಒಂದಷ್ಟು ಪ್ರೈವೇಟ್ಗಳ ಮಧ್ಯದಲ್ಲಿ ಇಂಥ ಥರ್ಡ್ ಕ್ಲಾಸ್ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಕೂಡ ಇರ್ತವೆ. ಅವರು ತಮ್ಮ ಸ್ಟಾಫ್ ನರ್ಸ್ಗಳಿಗೆ, ನರ್ಸಿಂಗ್ ಕೋರ್ಸ್ ಮುಗಿಸಿ ಬಂದಿರುವಂಥ ಸ್ಟಾಫ್ ನರ್ಸ್ಗಳಿಗೆ ಈ ಥರದಂಥ ಒಂದು ಅಸಹ್ಯವಾದಂಥ ಡ್ರೆಸ್ ಕೋಡ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಪೇಷಂಟ್ ಬಂದವರು ಏನು ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕೆ ಬರಬೇಕಾ, ಅದು ನೋಡೋಕೆ ಬರಬೇಕಂತೇಳಿ ಎಷ್ಟು ಅಶ್ಲೀಲವಾಗಿ ಕಾಣಿಸ್ತಾ ಇದೆಯಪ್ಪ ಅಂತಂದರೆ, ಇದು ಪಬ್ಲಿಕ್ಕಿನ ಹಾಕೊಂಡು ಇಡಬೇಕು ಅವರು. ಯಾಕಂದರೆ ಹಾಸ್ಪಿಟಲ್ ಮೇಲೆ ಪಬ್ಲಿಕ್ ಅದು. ಆ ಪಬ್ಲಿಕ್ ಒಳಗಡೆ ಈ ಥರದಂಥ ಡ್ರೆಸ್ಗಳನ್ನು ಹಾಕ್ಸೋದಂತ ಇದೆಯಲ್ಲ, ಇದು ನಾಚಿಕೆಗೇಡದಂಥ ಒಂದು ಏನಪ್ಪ ಅಂತಂದರೆ ಸಂಗತಿ. ಈ ಥರ ಏನಾದರೂ ಮುಂದಿನ ದಿನಗಳಲ್ಲಿ ಆಗೋದಂತ ಸಾಮಾನ್ಯ ಅನ್ನಿಸ್ತದೆ ನನಗೆ. ಈಗ ಈ ಥರ ಆಗಿದೆ ಅಂದಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಥರ ನೋಡ್ಲಿಕ್ಕೆ ಸಿಗೋದು. ಆಲ್ರೆಡಿ ಆಲ್ಮೋಸ್ಟ್ ಈಗ ಪ್ರೈವೇಟ್ ಕಾಲೇಜುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಷ್ಟು ಕೀಳುಮಟ್ಟದಾಗಿ ಬಿಟ್ಟಿದೆಯಪ್ಪ ಅಂತಂದರೆ, ಲೆಕ್ಚರ್ಗಳು ಹುಡುಗಿಯರನ್ನು ಓಡಿಸ್ಕೊಂಡು ಹೋಗೋದು, ಅದೇ ಸ್ಟೂಡೆಂಟ್ಗಳನ್ನೇ ಓಡಿಸ್ಕೊಂಡು ಹೋಗೋದು. ಆಮೇಲೆ ಕ್ಲಾಸ್ ರೂಮ್ಗಳಲ್ಲಿ ಪ್ರಪೋಸ್ ಮಾಡೋದು ವಿದ್ಯಾರ್ಥಿಗಳಿಗೆ. ಇದು ಸಂಸ್ಕೃತಿ ಯಾವ ರೀತಿಯಾಗಿ ಆಗ್ತಾಯಿದೆ ಅಂಥೇಳಿ ಕ್ಲಾಸ್ ರೂಮಿಂದ ಹಿಡಿದು, ಕಾಲೇಜಿಂದ ಹಿಡಿದು, ಹಾಸ್ಪಿಟ್ಲ್ ತನಕನೂ ಕೂಡ ಎಲ್ಲ ಕಡೆಯೂ ಕೂಡ ಈ ಒಂದು ಅಶ್ಲೀಲವಾದಂಥ ಒಂದು ಹ್ಯಾಬಿಟನ್ನು ಈಗಿನ ಜನ್ರೇಷನ್ಗೆ ಹಾಕ್ತಾ ಇರುವಂಥವ್ರು ಈ ನಾಚಿಕೆಗೇಡು ಮಾನಗೆಟ್ಟ ಇರುವಂತಹ ಸಂಸ್ಥೆಗಳು. ಈ ಸಂಸ್ಥೆಗಳು, ಇಂಥ ಸಂಸ್ಥೆಗಳು ಇರೋದರಿಂದನೇ ಇದು ತುಂಬ ಈಗ ಬಿಹಾರದಲ್ಲಿ ಅದು ತುಂಬ ವಿಡಿಯೋ ವೈರಲ್ ಆಗಿರೋದರಿಂದ ಅದನ್ನು ಈಗ ಅದ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂಥೇಳಿ ಅಲ್ಲಿರುವಂಥ ಒಂದು ಜನಪ್ರತಿನಿಧಿಗಳು ಹೇಳಿದ್ದಾರೆ. ಅದು ಅಲ್ಲಿ ರಾಜ್ಯಕ್ಕೆ ಬಿಟ್ಟಿರುವಂಥ ವಿಷಯ. ಇದು ನಮ್ಮ ಕರ್ನಾಟಕದಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡ್ಬೇಕಷ್ಟೇ. ಇವಾಗ ಬರೋದೇನು ದೊಡ್ಡ ಮಾತಿಲ್ಲ. ಈಗಿನ ವಿದ್ಯಾರ್ಥಿಗಳ ಒಂದು ಮಾನಸಿಕ ಸ್ಥಿತಿ ನೋಡ್ತಾ ಇದ್ದರೆ ಈ ರೀತಿಯಾದಂಥ ವಿಡಿಯೋಗಳು ನಮ್ಮ ಕರ್ನಾಟಕದಲ್ಲಿ ನೋಡಲಿಕ್ಕೆ ಸಿಗ್ತಾವೆ ಮುಂದಿನ ದಿನಗಳಲ್ಲಿ. ಬಟ್ ಇದನ್ನು ನಾವು ತಡಿಬೇಕು. ಇದನ್ನು ಕಾಲೇಜಿನವ್ರು ತಡಿಬೇಕು, ಮತ್ತು ಪೇರೆಂಟ್ಸ್ ತಡಿಬೇಕು, ಮತ್ತು ಇಲ್ಲಿರುವಂಥ ಸೊಸೈಟಿಗಳು ಇದನ್ನು ಅಪೋಸ್ ಮಾಡಿದರೆ ಮಾತ್ರ ಇದು ನಮ್ಮ ಕರ್ನಾಟಕದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಬಟ್ ಇದಕ್ಕೆ ನಿಮ್ಮ ಅನಿಸಿಕೆ ಏನಿಸುತ್ತೆ? ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ.